ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ನಾಪತ್ತೆಯಾಗಿರುವ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಬಂಧನಕ್ಕಾಗಿ 3 ತಂಡಗಳನ್ನು ರಚಿಸಲಾಗಿದೆ. ಗೋವಾ, ಮಹಾರಾಷ್ಟ್ರದಲ್ಲಿ ಸಿಐಡಿ ಅಧಿಕಾರಿಗಳು ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ಚೆನ್ನಯ್ಯ ತನಗೆ ಜೀವ ಬೆದರಿಕೆ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಮಹೇಶ್ ತಿಮಾರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್, ಸಮೀರ್ ಎಂಡಿ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬೀದಿ ಕಾಮಣ್ಣರ ಹಾವಳಿ ಮಿತಿ ಮೀರ್ತಾ ಇದೆ. ಚಿಕ್ಕಬಳ್ಳಾಪುರದ ಎಜಿಬಿ ಲೇಔಟ್ನಲ್ಲಿ ವೈದ್ಯ ಜೊತೆ ಕಾಮುಕ ಅಸಭ್ಯ ವರ್ತನೆ ತೋರಿ ಕಿರುಕುಳ ಕೊಡೋದಕ್ಕೆ ಯತ್ನಿಸಿದ್ದಾನೆ. ವೈದ್ಯ ಕಿರುಚಾಡೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಪರಾರಿಯಾಗಿದ್ದಾನೆ. ಶಬರಿಮಲೆ ಅಯ್ಯಪ್ಪ ದೇಗುಲದಲ್ಲಿ ಬಂಗಾರ ಕಳವು ಪ್ರಕರಣ ಸಂಬಂಧ ಬಳ್ಳಾರಿಯ ಚಿನ್ನದ ವ್ಯಾಪಾರಿಯನ್ನ ಕೇರಳ ಎಸ್ಐಟಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಉನ್ನಿಕೃಷ್ಣನ್ನಿಂದ ಚಿನ್ನ ಖರೀದಿಸಿರುವ ಆರೋಪದಡಿ ಗೋವರ್ಧನ್ ಅರೆಸ್ಟ್ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆಯ ಸೈಬರ್ ಅಪರಾಧ ಇತಿಹಾಸದಲ್ಲಿಯೇ ದೊಡ್ಡ ಹಗರಣ ಬಯಲಿಗೆ ಬಂದಿದೆ. ಸೈಬರ್ ವಂಚಕನ ಅಕೌಂಟ್ನಲ್ಲಿ ಸಾವಿರಾರು ಕೋಟಿ ವಹಿವಾಟು ನಡೆದಿರುವುದು ರಿವೀಲ್ ಆಗಿದೆ. ಪ್ರಕರಣವನ್ನು ಸಿಐಡಿಗೆ ವಹಿಸಲಾಗಿದೆ. ಮೈಸೂರಿನಲ್ಲಿ ಕೆನರಾ ಬ್ಯಾಂಕ್ ಗ್ರಾಹಕರು ಮೋಸ ಹೋಗಿರುವ ಆರೋಪ ಕೇಳಿಬಂದಿದೆ. ಗಿರ್ವಿ ಇಟ್ಟ ಚಿನ್ನದ ಪ್ರಮಾಣದಲ್ಲಿ ಮೋಸ ಮಾಡಲಾಗಿದೆ. ಚಿನ್ನದ ಸರದಲ್ಲಿ ಕೊಂಡಿ ಗುಂಡು ತೆಗೆಯಲಾಗಿದೆ ಅಂತ ಗ್ರಾಹಕರು ಅಳಲು ತೋಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮಾಂತ್ರಿಕ ನಾಣ್ಯ ಎಂದು ನಂಬಿಸಿ ವಂಚನೆಗೆ ಯತ್ನಿಸಿದ ಯುವಕನಿಗೆ ಗೂಸಾ ಬೆತ್ತಿದೆ. ನಾಗಮಂಗಲ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ರಾಮ ಸೀತೆ ಚಿತ್ರ ಇರುವ ತಾಮ್ರದ ನಾಣ್ಯ ತೋರಿಸಿ ಅದೃಷ್ಟದ ನಾಣ್ಯ ಇದು ಅಂತ ನಂಬಿಸಿ ಮಾರಾಟ ಮಾಡ್ತಾ ಇದ್ರು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಶಿಕ್ಷಕಿ ಸೇರಿ 2 ಮೃತಪಟ್ಟಿದ್ದಾರೆ. ಅರಕಲಗೂಡು ತಾಲೂಕಿನ ದೊಡ್ಡಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಶಿಕ್ಷಕಿ ಸುಧಾಮಣಿ ಮತ್ತು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಗುಲ್ಗುಂಚಿಹಳ್ಳಿ ಗ್ರಾಮದ ಪರಮೇಶ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾದಲ್ಲಿ ಪ್ರವಾಸಿಗರ ಬಸ್ ಪಲ್ಟಿಯಾಗಿದೆ. ಕಲ್ಮಕ್ಕಿ ಕಂಚಿಗಾನೆ ಬಳಿ ನಡೆದಂತಹ ಅಪಘಾತದಲ್ಲಿ 2 ಪ್ರವಾಸಿಗರು ಗಂಭೀರ ಗಾಯಗೊಂಡಿದ್ದಾರೆ. 45ಕ್ಕೂ ಹೆಚ್ಚು ಪ್ರವಾಸಿಗರು ಬೆಂಗಳೂರಿನಿಂದ ಹೊರನಾಡಿಗೆ ಪ್ರವಾಸಕ್ಕೆ ಅಂತ ಬಂದಿದ್ರು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಆಸ್ಪತ್ರೆಯಲ್ಲಿ ಲಕ್ಷಾಂತರ ಬೆಲೆ ಬಾಳುವಂತಹ ಯಂತ್ರೋಪಕರಣಗಳ ಕಳ್ಳತನ ಆಗಿದೆ. 10 ಲಕ್ಷ ಬೆಲೆ ಬಾಳುವ ಸ್ಕ್ಯಾನಿಂಗ್ ಮಷೀನ್ ಅನ್ನ ಸಿಬ್ಬಂದಿಯೇ ಖಾಸಗಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಜೊತೆ ಸೇರ್ಕೊಂಡು ಕಳ್ಳತನ ಮಾಡಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಸರಣಿ ಕಳ್ಳತನ ನಡೆದಿದೆ. ದೇವರಹಳ್ಳಿ, ಕೆರೆಯಾಗಳಹಳ್ಳಿ, ದೇವರೆಡ್ಡಿಹಳ್ಳಿ, ಹೊನ್ನೂರು ಗ್ರಾಮದ ಮನೆಗಳಲ್ಲಿ ಕಳ್ಳತನ ಆಗಿದ್ದು, ಕೃತ್ಯ ಎಸಗಿದ ಬಳಿಕ ಕಳ್ಳರು ಹೊಸ ಬೀಗ ಹಾಕಿ ಹೋಗಿದ್ದಾರೆ. ತುಮಕೂರಿನ ಶಾಲೆಗಳ ಬಿಸಿಯೂಟದ ಆಹಾರ ಪದಾರ್ಥದಲ್ಲಿ ಹುಳು ಪತ್ತೆಯಾದ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು, ವರದಿ ಬೆನ್ನಲ್ಲೇ ಶಾಲೆಗಳಿಗೆ ಈಗ ಗುಣಮಟ್ಟದ ಬೇಳೆ ವಿತರಣೆಗೆ ತಯಾರಿಯಾಗಿದೆ. ಶಿರಾಗೇಟ್ನ ಗೋದಾಮಿಗೆ ತೊಗರಿ ಬೇಳೆಯ ಮೂಟೆಗಳು ಬಂದಿವೆ. ಹಾಸನದಲ್ಲಿ ಕುಡಿದ ಮತ್ತಿನಲ್ಲಿ ಯುವಕ ಪುಂಡಾಟ ಮೆರೆದಿದ್ದಾನೆ. ಬೈಲಹಳ್ಳಿ ಗ್ರಾಮದ ಕೆರೆಯೇರಿ ರಸ್ತೆ ಮಧ್ಯೆ ಬೈಕ್ ನಿಲ್ಲಿಸಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದ್ದಾನೆ. ಬಿದ್ದ ಬೈಕ್ ಎತ್ತೋಕೆ ಹರಸಾಹಸಪಟ್ಟು ಇತರೆ ವಾಹನ ಸವಾರರಿಗೆ ತೊಂದರೆ ಕೊಟ್ಟಿದ್ದಾನೆ. ರಾಯಚೂರಿನ ಮಾನವಿಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಬೈಲಮರ್ಚಡ್ ಗ್ರಾಮದಲ್ಲಿ ಮೇವಿನ ಬಣವೆ ಸುಟ್ಟು ಕರಕಲಾಗಿದೆ. ರೈತರ ಸಮಯ ಪ್ರಜ್ಞೆಯಿಂದ ಜಾನುವಾರುಗಳು ಬದುಕುಳಿದಿವೆ. ಸುಮಾರು 4 ಲಕ್ಷ ಮೌಲ್ಯದ ಮೇವು ನಾಶ ಆಗಿದೆ. ಚಾಮರಾಜನಗರದಲ್ಲಿ ದಿನೇ ದಿನೇ ಹುಲಿಗಳು ಆತಂಕ ಸೃಷ್ಟಿಸ್ತಾ ಇವೆ. ಆನೆಮಡುವಿನ ಕೆರೆ ಬಳಿ 5 ಹುಲಿಗಳು ಪ್ರತ್ಯಕ್ಷ ಆದವು. ಕಾಡಿನಿಂದ ನಾಡಿನತ್ತ ಹುಲಿಗಳು ಬರ್ತಿರೋದ್ರಿಂದ ಗ್ರಾಮಸ್ಥರು ಆತಂಕಗೊಳ್ತಿದ್ದಾರೆ. ದೆಹಲಿ ಎನ್ಸಿಆರ್ನಲ್ಲಿ ಹವಾಮಾನ ವೈಪರೀತ್ಯ ಮುಂದುವರೆದಿದೆ. ದಟ್ಟ ಮಂಜು, ಮಂದ ಬೆಳಕಿನಿಂದಾಗಿ ವಿಮಾನದ ಹಾರಾಟದ ಮೇಲೆ ಪರಿಣಾಮ ಬೀರಿತು. 129 ವಿಮಾನಗಳ ಹಾರಾಟ ರದ್ದಾಗಿದೆ. ಟಿ20 ವಿಶ್ವಕಪ್ ಟೂರ್ನಿಗೆ ಟೀಂ ಇಂಡಿಯಾ ಇವತ್ತು ಆಯ್ಕೆ ಮಾಡಲಾಗುತ್ತೆ. ಬಿಸಿಸಿಐ ಆಯ್ಕೆ ಸಮಿತಿಯ 15 ಸದಸ್ಯರ ತಂಡವನ್ನು ಪ್ರಕಟಿಸಲಿದೆ. ಇನ್ನು ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಟಿ20 ಸರಣಿಗೂ ತಂಡ ಆಯ್ಕೆ ಮಾಡಲಾಗುತ್ತೆ.